ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಟೆರಸ್. ಇವತ್ತು ನನ್ನ ಟೆರಸ್ ಗಾರ್ಡನಲ್ಲಿ ನಾನು ನಿಮ್ಗೆ ಏನು ತೋರಿಸ್ಲಿಕ್ಕೆ ಕರ್ಕೊಬಂದಿದ್ದೀನಿ ಅಂದರೆ ಪಾಲಕ್ ಸೊಪ್ಪು ಆಲ್ವೇಸ್ಟಿಗೆ ರೆಡಿ ಆಗಿದೆ. ಇದನ್ನು ಆಲ್ವೇಸ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಪ್ರತಿ ಸಲ ಮುಂಚೆ ಎಲ್ಲ ಏನು ಮಾಡ್ತಿದ್ದೆ ಅಂದರೆ ನಾನು ಬೇರೆ ಸಮೇತ ಸೊಪ್ಪನ್ನು ಕೀಳ್ತಿರ್ಲಿಲ್ಲ. ಜಸ್ಟ್ ಎಲೆಗಳನ್ನ ಮಾತ್ರ ಪಿಂಚ್ ಮಾಡ್ಕೊತಿದ್ದೆ. ಒಂದು ಸಲ ನಾನು ಸೊಪ್ಪನ್ನ ನಾಟಿ ಮಾಡಿದ್ರೆ ಅಂದರೆ ಬೀಜಗಳನ್ನ ಹಾಕಿದ್ರೆ ಒಂದು 5-6 ಸಲ ಸೊಪ್ಪು ಕಿತ್ಕೊಂಡು 6ನೇ ಸಲಿಗೆ ಬೀಜಕ್ಕೆ ಬಿಟ್ಬಿಡ್ತಿದ್ದೆ. ಆದರೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬರೋ ಸೊಪ್ಪಿಗಿಂತ ಕ್ವಾಲಿಟಿಗಿಂತ 3rd-4th ಟೈಮ್ ಬರೋ ಕ್ವಾಲಿಟಿ ಸೊಪ್ಪು ಅಷ್ಟು ಟೇಸ್ಟಿಯಾಗಿರ್ತಿರ್ಲಿಲ್ಲ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ಬೇಡ ಅದನ್ನು ಅಂದ್ಕೊಂಡು ಒಂದು ಸಲ ಬೀಜ ಹಾಕಿ ಅದು ಒಂದು ಸಲಿಗೆ ಬೇರೆ ಸಮೇತ ಕೀಳ್ತಾ ಇದ್ದೀನಿ. ಏನಕ್ಕಂದರೆ ಇದು ಪಾಲಕ್ ಬೆಳೆಯೋದು ತುಂಬ ಸುಲಭ ಆಗಿರೋದ್ರಿಂದ ಅದರ ಬೀಜ ಉತ್ಪಾದನೆಯೂ ಅಷ್ಟೇ ತುಂಬ ಬೇಗ ಆಗುತ್ತೆ. ನಾವು 1-2 ಗಿಡನ ಬಿಟ್ಕೊಂಡ್ರೆ ಸಾಕು, ಅದರಲ್ಲಿ ಸಾಕಷ್ಟು ಬೀಜ ಆಗುತ್ತೆ. ಒಂದು ಗಿಡದಲ್ಲಿ ಎಷ್ಟು ಬೀಜ ಬರುತ್ತೆ ಅಂದರೆ ಆ ಬೀಜ ನಾವು ಪ್ರತಿ ಸಲ ಬಿತ್ತುತ್ತಾ ಹೋದರೆ ಒಂದು ಗಿಡದಲ್ಲಿ ಬರೋ ಬೀಜದಿಂದ 10 ಕಟ್ಟು ಸೊಪ್ಪು ತೊಗೋಬೋದು, ಅಷ್ಟು ಬೀಜ ಬರುತ್ತೆ. ಸೊ ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಪಾಲಕ್ ಸೊಪ್ಪನ್ನು 2-3 ಸಲ ಪಿಂಚ್ ಮಾಡಿ ಟೇಸ್ಟ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಒಂದು ಸಲ ಕಿತ್ಕೊಂಡ್ಬಿಟ್ಟು ಅಂದರೆ ಒಂದು ಸಲ ಹಾಕಿದ್ರೆ ಅದು 3 ಟೈಮ್ ಬರುತ್ತೆ. ಅಂದರೆ ಒಂದೇ ಸಲ ಎಲ್ಲನೂ ಗ್ರೋತ್ ಆಗೋಲ್ಲ, ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಆಗುತ್ತೆ. ಸೊ ಅದಕ್ಕೆ ಕಿತ್ಕೊಂಡಂಗೆ ನಾನು ಬೀಜಗಳು ಬೇರೆ ಕಡೆ ಹಾಕೋದ್ರೆ ನನಗೆ ಸತತವಾಗಿ ಸೊಪ್ಪು ಸಿಗ್ತಾಯಿದೆ. ಅದ್ರ ಜೊತೆಗೆ ಸ್ವಲ್ಪ ಅರವೆ ಸೊಪ್ಪು ಕೂಡ ಇತ್ತು. ಅದರಿಂದ ಮೊಸೊಪ್ಪು ಸಾರಿಗೆ ಬರೀ ಪಾಲಕ್ ಹಾಕೋ ಬದಲು ಒಂಚೂರು ಅರವೆ, ಒಂಚೂರು ಮೆಂತ್ಯ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಈ ಅರವೆ ಸೊಪ್ಪಿನ ಗಿಡದಲ್ಲಿ ಅರವೆ ಸೊಪ್ಪಿಗಿಂತ ಪುದೀನ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ನನಗೆ ಇವತ್ತು ಪುದೀನ ಅವಶ್ಯಕತೆ ಇಲ್ಲ. ಇದೇ ಥರ ಹೆಚ್ಚಿನ ಟೆರಸ್ ಗಾರ್ಡನ್ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.